ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಈ ವಾರ 6 ಜನ ನಾಮಿನೇಟ್ ಆಗಿದ್ದಾರೆ. ಬಟ್ ಶುಕ್ರವಾರ 12 ಗಂಟೆ ಮೇಲೆ ವೋಟಿಂಗ್ ರಿಸಲ್ಟ್ ಯಾವ ರೀತಿ ಇತ್ತು, ಈ ಮನೆಯಲ್ಲಿ ಈ ವಾರ ಹೊರಗಡೆ ಹೋಗೋದು ಯಾರಂತ ಮಾತಾಡೋಣ. ಖಂಡಿತವಾಗಲೂ ಕೆಲವು ಚಾನೆಲ್ಸ್ ಆಗಲಿ ಕೆಲವು ಫೋರ್ಸ್ ನೋಡಿದಾಗ ವೋಟಿಂಗ್ ರಿಸಲ್ಟ್ ಬೇರೆ ಇದೆ, ಬಟ್ ವಿಡಿಯೋಸ್ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರೋದೇ ಬೇರೆ ಇದೆ. ಕೇವಲ ಸೆಲೆಬ್ರಿಟಿ ಅಂತ ಮಾತ್ರಕ್ಕೆ ಇವರು ವೋಟಿಂಗ್ ಅಲ್ಲಿ ತುಂಬಾ ಹೈಯೆಸ್ಟ್ ಇದ್ದಾರೆ, ಜಾಸ್ತಿ ಬರ್ತಾ ಇದೆ ಅಂತ ಹೇಳೋದು ತುಂಬಾ ತಪ್ಪು ಅನ್ಸುತ್ತೆ. ಮತ್ತೆ ಟಾಪ್ 3 ಇರೋದು ಯಾರು, ಟಾಪ್ ಬಾಟಮ್ ಅಲ್ಲಿ ಯಾರು, ಈ ಮನೆಯಿಂದ ಈ ವಾರ ಹೊರಗಡೆ ಹೋಗೋದು ಯಾರು ಅಂತ ತಿಳಿಸ್ಕೊಡ್ತೀನಿ. ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗಿ ಈ ವಾರ ನಾಮಿನೇಟ್ ಆಗಿರೋದು ಕಾರ್ತಿಕ್, ವಿನಯ್, ಪ್ರತಾಪ್, ತುಕಾಲಿ, ಒತ್ತೂರು ಮತ್ತು ನಮ್ರತಾ, ತನಿಷಾ. ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ. ಇವರಲ್ಲಿ ಜನರಲ್ಲಿ ಟಾಪ್ ಅಲ್ಲಿ ಮಾತ್ರ ಕಾರ್ತಿಕ್ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಅವ್ರ ಫ್ಯಾನ್ಸ್ ಅವ್ರ ಲಾಯಲಿಟಿಗೆ ಅವ್ರ ನಿಯತ್ತಾಗಿರೋದಕ್ಕೆ ಓಟ್ಸ್ ಬರ್ತಾ ಇವೆ. ಖಂಡಿತವಾಗ್ಲೂ ಒಪ್ಕೋಬಹುದು, ಇಲ್ಲ ಅಂತಲ್ಲ. ಅವರಿಗೆ ಟಾಪ್ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಇನ್ನು 2ನೇ ಸ್ಥಾನ ಅಂತ ಬಂದಾಗ ಕೆಲವು ವಿಡಿಯೋಸ್ ಅಲ್ಲಿ ನೋಡಿದಾಗ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ವಿನಯ್ ಅವ್ರನ್ನ ತಗೊಂಡು 2ನೇ ಸ್ಥಾನದಲ್ಲಿ 2ನೇ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಇದು 100% ಅಲ್ಲ ಅಂತ ಹೇಳ್ಬೋದು. ಏನಕ್ಕಂದ್ರೆ ಅವರಿಗೆ ಯಾವುದೇ ಒಂದು ಪೋಸ್ಟ್ ನೋಡಿದಾಗ ಸೋಷಿಯಲ್ ಮೀಡಿಯಾದಾಗ ನೆಗೆಟಿವಿಟಿ ಜಾಸ್ತಿನೇ ಬರ್ತಾ ಇದೆ. ಅಂತದ್ರಲ್ಲಿ ಅವರಿಗೆ 2ನೇ ಸ್ಥಾನ ಸಿಗಕ್ಕೆ 2ನೇ ಸ್ಥಾನ ಸಿಗಕ್ಕೆ ಖಂಡಿತವಾಗ್ಲೂ ಅರ್ಹರಲ್ಲ ಅಂತ ನಾನು ಹೇಳಲ್ಲ, ಬಟ್ ಓಟ್ಸ್ ಬಂದಿಲ್ಲ ಅಂತ ಹೇಳ್ತೀನಿ. ಅರ್ಹರೇ, ಬಟ್ ಓಟ್ಸ್ ಅಂತ ಖಂಡಿತವಾಗ್ಲೂ ಬಂದಿಲ್ಲ. ಇದು ಯಾರು ಬೇಕಾದ್ರೂ ಹೇಳ್ಬೋದು. ಕೇವಲ ಒಂದು ಸೆಲೆಬ್ರಿಟಿ ಸೀರಿಯಲ್ ಮಾಡ್ತವ್ರೆ, ಆರ್ಗ್ಯುಮೆಂಟ್ ಮಾಡ್ತಾನೆ, ಜಗಳ ಮಾಡ್ತಾನೆ ಅನ್ನೋ ಕಾರಣಕ್ಕೆ 2ನೇ ಸ್ಥಾನಕ್ಕೆ ಬಂದು ನಿಲ್ಸಕ್ಕಾಗಲ್ಲ. ಖಂಡಿತವಾಗ್ಲೂ 2ನೇ ಸ್ಥಾನ ಸಿಕ್ಕಿರೋದು ಹೊರ್ತು ಸಂತೋಷ್ ಅವರಿಗೆ 100%. ಅವರ ಸೋಷಿಯಲ್ ಮೀಡಿಯಾ ಆಕ್ಟಿವಿಟಿ ಆಗಲಿ, ಅವ್ರಿಗಿರೋ ಫ್ಯಾನ್ಸ್ ಆಗಲಿ, ಫ್ಯಾನ್ಸ್ ಬೇಸ್ ಆಗಲಿ, ವಿಡಿಯೋಸ್ ಅಲ್ಲಿ ನೋಡಿದಾಗ ಖಂಡಿತವಾಗ್ಲೂ 2ನೇ ಸ್ಥಾನ ಸಿಕ್ಕಿರೋದು ಹೊರ್ತು ಸಂತೋಷ್ ಅವರಿಗೆ ಅಂತ ಹೇಳ್ಬೋದು. ಇನ್ನು 3ನೇ ಸ್ಥಾನ ಬಂದ್ಬಿಟ್ಟು ಎಕ್ಸಾಕ್ಟ್ಲಿ ಕಾರ್ತಿಕ್, ವಿನಯ್ ಅವರು ಅಂತ ಹೇಳ್ಬೋದು. ಬಟ್ 2ನೇ ಸ್ಥಾನ ಅಂತೂ ಅಲ್ಲ. 3ನೇ ಸ್ಥಾನ ವಿನಯ್ ಅವರಿಗೆ, 4ನೇ ಸ್ಥಾನ ತನಿಷ್ ಅವರಿಗೆ, 5ನೇ ಸ್ಥಾನ ಬಂದ್ಬಿಟ್ಟು ನಮ್ರತಾ ಅಂತ ಹೇಳ್ತಾರೆ. ಬಟ್ ಎಲಿಮಿನೇಟ್ ಆಗಿದ ವಾರ ನಮ್ರತಾ ಅಂತ ಹೇಳ್ಬೋದು. ಓಟ್ ಪ್ರಕಾರ ಹೋದ್ರೆ ಎಲಿಮಿನೇಟ್ ಆಗೋದು ನಮ್ರತಾ ಅವರೇ. 5ನೇ ಸ್ಥಾನದಲ್ಲಿ ತುಕಾ ಅವರಿದ್ದಾರೆ. ಇನ್ನು ಕೊನೆಯ ಸ್ಥಾನದಲ್ಲಿ ಮಾತ್ರ ನಮ್ರತಾ ಅವರು ಇದ್ದಾರೆ. ಮತ್ತೆ ಈ ವಾರ ಓಟ್ ಪ್ರಕಾರ ಹೋದ್ರೆ ನಮ್ರತಾ ಅವರು ಹೆಲ್ಮೆಟ್ ಆಗಬೇಕು. ಬಟ್ ಬಿಗ್ ಬಾಸ್ ಟೈಮ್ ಇಂದ ತುಕಾಲಿ ಅವ್ರನ್ನ ಇಲ್ಲ ವರ್ತೂರ್ ಅವ್ರನ್ನ ಹೆಲ್ಮೆಟ್ ಮಾಡ್ಬೇಕಂತ ಆಲೋಚನೆ ಮಾಡಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಇದು ಕನ್ಫರ್ಮ್ ಅಂತೂ ಅಲ್ಲ, ಬಟ್ ಅವ್ರಿಬ್ರಲ್ಲಿ ಯಾರೋ ಒಬ್ರು ಮಾಡಬಹುದು ಸಿಗ್ತಾ ಇದೆ. ಏನಕ್ಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ 3 ಫೀಮೇಲ್ ಕಂಡೀಷನ್ ಇರ್ಬೇಕಂತ ಒಂದು ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಆಗ್ತಂತ ಆಲೋಚನೆ ಮಾಡಕ್ಕಾಗಲ್ಲ. ವೋಟಿಂಗ್ ಪ್ರಕಾರ ಎಲಿಮಿನೇಟ್ ಮಾಡೋದಾದ್ರೆ ಈ ವಾರ ಖಂಡಿತವಾಗ್ಲೂ ನಮ್ರತಾ ಅವರ ಎಲಿಮಿನೇಟ್ ಆಗಿ ಹೋಗ್ತಾರೆ. ಬಟ್ ಬಿಗ್ ಬಾಸ್ ಕೊನೆ ನಿರ್ಧಾರ ಆಗಿರುತ್ತೆ. ಮತ್ತೆ ಈ ವಾರ ನಿಮ್ಮ ಪ್ರಕಾರ ಮನೆಗೆ ಹೋಗೋದು ಯಾರು, ವೋಟ್ ಪ್ರಕಾರ ಮಾಡ್ತಾರಲ್ಲ ಬಿಗ್ ಬಾಸ್ ಟೀಮ್ ಇಂದ ಮಾಡ್ತಾರ ಅಂತ ಖಂಡಿತವಾಗ್ಲೂ ಒಂದು ತಿಳಿಸಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಮತ್ತೆ ಈ ಪ್ರಕಾರ ನೋಡೋದಾದ್ರೆ ತುಕಾಲಿ ಅವರು, ವರ್ತೂರ್ ಅವರು ಯಾರಾದ್ರೂ ಒಬ್ರು ಮನೆಗೆ ಹೋಗ್ಬೋದು. ಬಟ್ ವೋಟ್ ಪ್ರಕಾರ ಹೋಗೋದು ಮಾತ್ರ ನಮ್ರತಾ ಅವರು ಅಂತ ಹೇಳ್ಬೋದು. ಮತ್ತೆ ನಿಮ್ಮ ಪ್ರಕಾರ ಈ ಮನೆಗೆ ಯಾರು ಮನೆಗೆ ಹೋಗ್ತಾರೆ, ಯಾರು ಹೋಗ್ಬೇಕು ಅಂತ ಕಮೆಂಟ್ ಮಾಡಿ. ಚಾನಲ್ ಯಾರು ಹೊಸ ನೋಡಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.